ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 2. ಡೇ 1 ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಎಲ್ಲೂ ಚೀಟ್ ಮಾಡಿಲ್ಲ, ಏನೂ ಸ್ಕಿಪ್ ಮಾಡಿಲ್ಲ. ವಾಕಿಂಗು, ಎಕ್ಸಸೈಸು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಫುಡ್ಡು ಕರೆಕ್ಟಾಗಿ ಹೆಲ್ದಿಯಾಗಿ ತೊಗೊಂಡಿದ್ದೀನಿ. ಬಟ್ ಡೇ 2 ಓಕೆ, ಇಟ್ಸ್ ಗೋಯಿಂಗ್ ಆನ್, ನೋ ಚೀಟಿಂಗ್. ಬಟ್ ಓನ್ಲಿ ಥಿಂಗ್ ಮಾರ್ನಿಂಗ್ ವಾಕ್ ಹೋಗೋಕ್ಕಾಗಿಲ್ಲ. ಸೊ ಯಾಕಂದರೆ ನಿನ್ನೆ ಡೇ 1 ಎಕ್ಸಸೈಸ್ ಮಾಡಿದ್ದಕ್ಕೆ ಅದು ತುಂಬ ಟಯರ್ಡ್ ಆಗೋಯಿತು. ಅಂದರೆ ತುಂಬ ದಿವಸ ಆದಮೇಲೆ ಎಕ್ಸಸೈಸ್ ಮಾಡಿದ್ನಲ್ಲ, ಅದು ಒಂಥರ ಟಯರ್ಡ್ ಆದಂಗೆ ಆಯಿತು. ಸೊ ವಾಕಿಂಗ್ ಮಾಡೋಕ್ಕಾಗಿಲ್ಲ. ಬಟ್ ನೈಟ್ ಅದನ್ನು ಕವರ್ ಮಾಡ್ಕೊತೀನಿ ವಾಕ್ ಮಾಡಿಬಿಟ್ಟು. ಸೊ ಡೇ 2 ಆಲ್ಸೋ ಸಕ್ಸಸ್ಫುಲಿ ಗೋಯಿಂಗ್ ಆನ್. ಸೊ ವೆಯ್ಟ್ ಲಾಸಲ್ಲಿ ಒಂದು ಟಿಪ್ಸ್ ಕೊಡಬೇಕಂದ್ರೆ, ನಿಮಗೆ ನೀರು ಜಾಸ್ತಿ ಕುಡೀರಿ. ನೀರು ಜಾಸ್ತಿ ಕುಡಿದಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ. ಯಾಕಂದರೆ ಯಾವಾಗೆಲ್ಲ ನಿಮಗೆ ಹಸುವಾಗುತ್ತೆ, ನೀರು ಕುಡೀರಿ. ಆಮೇಲೆ ನಿಮಗೆ ರಿಯಲಿ ಇನ್ನೂ ಹಸುವಾಗುತ್ತೆ ಅಂದರೆ ನೀವು ಏನಾದರೂ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸ್ ತೊಗೊಳ್ಳಿ, ಫ್ರೂಟ್ಸು, ನಟ್ಸು ಆ ಥರ. ಸೊ ನೀವು ಜಾಸ್ತಿ ನೀರು ಕನ್ಸ್ಯೂಮ್ ಮಾಡಿ, ಓಕೆ. ಸೊ ನೀರು ನೀವು ಎಷ್ಟು ಜಾಸ್ತಿ ಕುಡಿತೀರೋ ನೀವು ಡಿಹೈಡ್ರೇಟ್ ಆಗೋಲ್ಲ. ನೀರು ಜಾಸ್ತಿ ಕುಡಿಯೋದ್ರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ದಿನಕ್ಕೆ ಒಂದು 2 to 3 ಲೀಟರ್ಸ್ ಕಂಪ್ಲೀಟ್ ಮಾಡಿ. ಮತ್ತು ನನ್ನ ಕರೆಂಟ್ ವೆಯ್ಟ್ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ವೆಯ್ಟ್ನ. ಸೊ ನೋಡೋಣ 21 ಡೇಸ್ ಚಾಲೆಂಜಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ಓಕೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲೂ ಚೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ. ಓಕೆ, ಹ್ಯಾವ್ ಎ ನೈಸ್ ಡೇ.